ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಂದ್ರಮ್ಮ ಇವರು ನಮಗೆ 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರ್ತಾರೆ. ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಜೆಮಿನಿಯಲ್ಲಿರೋಂಥ ಮತ್ತೊಂದು ಟೂಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ಸುಮಾರು ಟೂಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು, ವೀಡಿಯೋ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಡೀಪ್ ರಿಸರ್ಚ್ ಈ ಥರದ್ದೆಲ್ಲ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ಟೂಲ್ ಯಾವುದಪ್ಪ ಅಂತಂದರೆ ಗೈಡೆಡ್ ಲರ್ನಿಂಗ್ ಅಂತ. ಸ್ನೇಹಿತರೆ, ಈ ಗೈಡೆಡ್ ಲರ್ನಿಂಗ್ ಹೆಸರು ಹೇಳೋ ಹಾಗೆ ನಮಗೆ ಯಾವುದಾದ್ರೂ ಒಂದು ವಿಷಯವನ್ನು ಕಲ್ತ್ಕೊಳ್ಳೋದಕ್ಕೆ ಇದು ಗೈಡ್ ಮಾಡುತ್ತೆ. ಸೊ ಯಾವ ರೀತಿ ಇದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ವಿಟರ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಈಗ ಮೊದಲಿಗೆ ನಾವು Open Gemini Live Microphone 2.5 Pro Open Tools ಓಪನ್ ಟೂಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. Drag hand Create Videos VO 3.1 ಓಕೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. Banana Create Images ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಇಮೇಜ್ ಕ್ರಿಯೇಟ್ ಮಾಡೋದಿದು. Deep Research ಇದ್ರ ಬಗ್ಗೆನೂ ಹೇಳಿನಿ. Canvas ಕ್ಯಾನ್ವಾಸ್ ಇದು ನೆಕ್ಸ್ಟ್ ನೋಡೋಣ. Guided Learning ಸೊ ಇವತ್ತು ನಾವು ಗೈಡೆಡ್ ಲರ್ನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Gemini ಓಕೆ, ಈಗ ಗೈಡೆಡ್ ಲರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. What do you want to learn? Edit box ನೋಡಿ, ಇಲ್ಲಿ ನಾವು ಏನು ಕಲಿಬೇಕು ಅದನ್ನ ಟೈಪ್ ಮಾಡಿ ಅಂತ ಹೇಳ್ತಾ ಇದೆ. ಈಗ Add attachment Selected 2.5 Microphone Button ಸೊ ನಾವು ಮೈಕ್ರೋಫೋನ್ನಿಂದನೇ ಚಾಟ್ ಮಾಡೋಣ. ನಾನು ಬ್ರೈಲ್ ಬರೆಯುವುದನ್ನು ಕಲಿಯಬೇಕು. ಅದು ಒಂದು ಉತ್ತಮ ನಿರ್ಧಾರ. ಬ್ರೈಲ್ ಕಲಿಯುವುದು ಒಂದು ಅತ್ಯಂತ ಉಪಯುಕ್ತ ಕೌಶಲ್ಯ. ಬ್ರೈಲ್ ಎನ್ನುವುದು ಸ್ಪರ್ಶದ ಮೂಲಕ ಓದುವ ಮತ್ತು ಬರೆಯುವ ಒಂದು ವ್ಯವಸ್ಥೆಯಾಗಿದೆ. ಇದು 6 ಚುಕ್ಕೆಗಳ ಸೆಲ್ ಮೇಲೆ ಸಂಪೂರ್ಣವಾಗಿ ಆಧಾರಿತವಾಗಿದೆ. ಈ 6 ಚುಕ್ಕೆಗಳನ್ನು ಬೇರೆ ಬೇರೆ ಸಂಯೋಜನೆಗಳಲ್ಲಿ ಕಾಂಬಿನೇಷನ್ಸ್ ಉಬ್ಬಾಗಿ ಬರೆಯುವ ಮೂಲಕ ಅಕ್ಷರಗಳು, ಸಂಖ್ಯೆಗಳು ಮತ್ತು ಚಿಹ್ನೆಗಳನ್ನು ರೂಪಿಸಲಾಗುತ್ತದೆ. ಈ ಕಲಿಕೆಯ ಪಯಣದಲ್ಲಿ ನಾನು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ನೀಡುತ್ತೇನೆ. ನಾವು ಎಲ್ಲಿಂದ ಪ್ರಾರಂಭಿಸೋಣ? Hang on, actually, let me start again. What do you want to learn? ಅದು ಒಂದು ಉತ್ತಮ ನಿರ್ಧಾರ. ಬ್ರೈಲ್ ಕಲಿಯುವುದು ಒಂದು ಅತ್ಯಂತ ಎಲ್ಲಿಂದ ಆರಂಭಿಸೋದು ಅಂತ ನನಗೂ ಗೊತ್ತಿಲ್ಲ, ನೀನೇ ನನಗೆ ಸಲಹೆ ಕೊಟ್ಟು ಕಲಿಸೋಕೆ ಸ್ಟಾರ್ಟ್ ಮಾಡು. Stop generating response button. ಓಕೆ ಸ್ನೇಹಿತರೆ, ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಾನು 2.5 Pro ಇಟ್ಕೊಂಡಿರೋದ್ರಿಂದ ಮಾಡಲು ಇದು ಸ್ವಲ್ಪ ಲಾಂಗ್ ಥಿಂಕಿಂಗ್ ಮಾಡುತ್ತೆ, ಹಾಗೆ ಸ್ವಲ್ಪ ಖಂಡಿತ, ಸ್ಲೋ. ನಾವು ಮೊದಲಿನಿಂದಲೇ ಪ್ರಾರಂಭಿಸೋಣ. ಬ್ರೈಲ್ ಕಲಿಯಲು ಅತ್ಯಂತ ಪ್ರಮುಖವಾದ ಮೊದಲ ಹೆಜ್ಜೆ ಎಂದರೆ ಬ್ರೈಲ್ ಸೆಲ್ ಅನ್ನು ಅರ್ಥ ಮಾಡಿಕೊಳ್ಳುವುದು. ಇದು ಬ್ರೈಲ್ನ ಮೂಲಭೂತ ಘಟಕ, ಅಂದರೆ ಇಟ್ಟಿಗೆ ಇದ್ದಂತೆ. ಪ್ರತಿ ಬ್ರೈಲ್ ಅಕ್ಷರ ಅಥವಾ ಚಿಹ್ನೆಯು 6 ಚುಕ್ಕೆಗಳ ಡಾಟ್ಸ್, ಒಂದು ಆಯತಾಕಾರದ ರೆಕ್ಟ್ಯಾಂಗ್ಯುಲರ್ ವ್ಯವಸ್ಥೆಯಲ್ಲಿ ರೂಪುಗೊಳ್ಳುತ್ತದೆ. ಇದನ್ನು ಹೀಗೆ ಕಲ್ಪಿಸಿಕೊಳ್ಳಿ. ಇದರಲ್ಲಿ ಒಟ್ಟು 2 ಕಾಲಂಗಳು, ಕಾಲಮ್ಸ್ ಅಥವಾ ನಿಲುವು ಸಾಲುಗಳಿವೆ. ಪ್ರತಿ ಕಾಲಂನಲ್ಲಿ 3 ಚುಕ್ಕೆಗಳಿವೆ, ಒಂದರ ಕೆಳಗೆ ಒಂದು. ಈ ಚುಕ್ಕೆಗಳಿಗೆ ಒಂದು ನಿರ್ದಿಷ್ಟವಾದ ಸಂಖ್ಯೆ ಇದೆ. ಇದು ಕಲಿಯಲು ಬಹಳ ಮುಖ್ಯ. ಎಡ ಕಾಲಂ ಲೆಫ್ಟ್ ಕಾಲಂ ಮೇಲಿನಿಂದ ಕೆಳಕ್ಕೆ 1, 2, 3. ಬಲ ಕಾಲಂ ರೈಟ್ ಕಾಲಂ ಮೇಲಿನಿಂದ ಕೆಳಕ್ಕೆ 4, 5, 6. ನೀವು ಸ್ಪರ್ಶಿಸುವುದರಿಂದ ಇದನ್ನು 6 ಮೊಟ್ಟೆಗಳನ್ನು ಇಡುವ ಟ್ರೇ ಎಗ್ ಕಾರ್ಟನ್ಗೆ ಹೋಲಿಸಬಹುದು. ಅದರಲ್ಲಿ 2 ಸಾಲುಗಳಿರುತ್ತವೆ, ಪ್ರತಿ ಸಾಲಿನಲ್ಲಿ 3 ಗುಳಿಗಳಿರುತ್ತವೆ. ಬ್ರೈಲ್ನಲ್ಲಿ ಕೆಲವು ಚುಕ್ಕೆಗಳು ಉಬ್ಬು ರೇಸ್ಡ್ ಆಗಿರುತ್ತವೆ ಮತ್ತು ಕೆಲವು ಚುಕ್ಕೆಗಳು ತಗ್ಗು ಫ್ಲಾಟ್ ಆಗಿರುತ್ತವೆ. ಯಾವ ಚುಕ್ಕೆಗಳು ಉಬ್ಬಾಗಿವೆ ಎಂಬುದರ ಆಧಾರದ ಮೇಲೆ ಅದು ಯಾವ ಅಕ್ಷರ ಎಂದು ನಿರ್ಧಾರವಾಗುತ್ತದೆ. ಉದಾಹರಣೆಗೆ, ಎ ಅಕ್ಷರವನ್ನು ಬರೆಯಲು ಕೇವಲ ಚುಕ್ಕೆ 1, ಡಾಟ್ 1 ಮಾತ್ರ ಉಬ್ಬಾಗಿರುತ್ತದೆ. ಉಳಿದ 2, 3, 4, 5, 6 ಎಲ್ಲವೂ ತಗ್ಗಾಗಿಯೇ ಇರುತ್ತವೆ. Actually, let's try that again. ಖಂಡಿತ, ನಾವು ಮೊದಲಿನಿಂದಲೇ ಪ್ರಾರಂಭಿಸೋಣ. ಬ್ರೈಲ್ ಕಲಿಯಲು ಅತ್ಯಂತ ಪ್ರಮುಖವಾದ ಮೊದಲ ಹೆಜ್ಜೆ ಎಂದರೆ ಬ್ರೈಲ್ ಸೆಲ್ ಅನ್ನು. ಕನ್ನಡ ಬ್ರೈಲ್ ಯಾವ ರೀತಿ ಬರೆಯುವುದು? Stop generating response button. ಸೊ ಅದು ಒಂದು ಇಲ್ಲಿ ತಪ್ಪು ಮಾಹಿತಿ ಕೊಡ್ತು ಅಂತ ಅನಿಸ್ತಾ ಇದೆ. ಏನಂದರೆ ಬಲಗಡೆ 4, 5, 6 ಎಡಗಡೆ 1, 2, 3 ಅಂತ ಹೇಳ್ತಾ ಇತ್ತು. ಆ್ಯಕ್ಚುಲಿ ಎಡಗಡೆ 1, 2, 3 ಬಲಗಡೆ 4, 5, 6 ಸಾರಿ, ನಾನು ಅದನ್ನ ಹೇಳ್ತೀನಿ. ಬಲಗಡೆ 1, 2, 3 ಎಡಗಡೆ 4, 5, 6 ಬರಬೇಕು. ಅದು ರೀಡಿಂಗ್ ಮೆಥಡಲ್ಲಿ ಹೇಳ್ತಾ ಇತ್ತು ಅನ್ಸುತ್ತೆ. ಬಟ್ ಬರೆಯುವಾಗ ಎಡಗಡೆ 1, 2, 3. ಸೊ ನನಗೂ ಅದೇ ಜಮಿನಿ ನನ್ನ ಮೇಲೂ ಪ್ರಭಾವ ಬೀರ್ತಾ ಇದೆ. ನನಗೆ ಬರೋ ಬ್ರೈಲ್ನೇ ಮರೆಸ್ತಾ ಇದೆ. ಸೊ ಬಲಗಡೆ 1, 2, 3 ಅಲ್ವಾ? ಸೊ ಅದು ಮೋಸ್ಟ್ಲಿ ಓದೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೆ ಅನ್ಸುತ್ತೆ.
ನೋಡೋಣ ಕನ್ನಡ ಬ್ರೈಲ್ What do you want to learn? ಏನು ಹೇಳುತ್ತೆ Add ಅಂತ. select ಬಹಳ ಒಳ್ಳೆಯ 2.5 Pro ಪ್ರಶ್ನೆ. button. ಇದು ಬ್ರೈಲ್ ಕಲಿಯುವಲ್ಲಿ ಅತ್ಯಂತ ಪ್ರಮುಖ ಮತ್ತು ಕುತೂಹಲಕಾರಿ ಹೆಜ್ಜೆ. ಬ್ರೈಲ್ ಓದುವುದು ಒಂದು ರೀತಿ, ಆದರೆ ಅದನ್ನು ಬರೆಯುವ ವಿಧಾನ ಸ್ವಲ್ಪ ವಿಭಿನ್ನವಾಗಿದೆ. ಕೈಯಿಂದ ಬ್ರೈಲ್ ಬರೆಯಲು ನಾವು ಮುಖ್ಯವಾಗಿ 2 ಸಾಧನಗಳನ್ನು ಬಳಸುತ್ತೇವೆ. ಒಂದು ಬ್ರೈಲ್ ಸ್ಲೇಟ್ ಇದೊಂದು ಚೌಕಟ್ಟು ಫ್ರೇಮ್. ಒಂದು ಪುಸ್ತಕದಂತೆ ತೆರೆಯಬಹುದು. ಇದರ ಮಧ್ಯೆ ದಪ್ಪ ಕಾಗದವನ್ನು ಇಡಲಾಗುತ್ತದೆ. ಸ್ಲೇಟ್ನ ಮೇಲಿನ ಭಾಗದಲ್ಲಿ ಸಾಲು ಸಾಲು ಬ್ರೈಲ್ ಸೆಲ್, ಆ 6 ಚುಕ್ಕೆಗಳ ಆಕಾರದ ಖಾಲಿ ಜಾಗಗಳಿರುತ್ತವೆ. ಇವು ನಿಮ್ಮ ಸ್ಟೈಲಸ್ಗೆ ಮಾರ್ಗದರ್ಶಿ ಗೈಡ್ ಇದ್ದಂತೆ. ಸ್ಲೇಟ್ನ ಕೆಳಗಿನ ಭಾಗದಲ್ಲಿ ಆ 6 ಚುಕ್ಕೆಗಳಿಗೆ ಸರಿಹೊಂದುವಂತೆ ಸಣ್ಣ ಸಣ್ಣ ಗುಳಿಗಳು ಡಿಪ್ರೆಷನ್ಸ್ ಇರುತ್ತವೆ. 2. ಸ್ಟೈಲಸ್ ಇದನ್ನು ಕಂಠ ಎಂದು ಕರೆಯುತ್ತಾರೆ. ಇದು ಮೊನಚಾದ ತುದಿಯಿರುವ ಒಂದು ಸಣ್ಣ ಪೆನ್ನಿನಂತಹ ಉಪಕರಣ. ಬರೆಯುವ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ? ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನೀವು ಗಮನಿಸಬೇಕು. ನಾವು ಬ್ರೈಲ್ ಅನ್ನು ಕಾಗದದ ಹಿಂಬದಿಯಿಂದ ಫ್ರಮ್ ದಿ ಬ್ಯಾಕ್ ಬರೆಯುತ್ತೇವೆ. ನೀವು ಸ್ಟೈಲಸ್ನಿಂದ ಕಾಗದದ ಮೇಲೆ ಒತ್ತಿದಾಗ ಅದು ಆ ಗುಳಿಯೊಳಗೆ ಹೋಗಿ ಕಾಗದದ ಮತ್ತೊಂದು ಬದಿಯಲ್ಲಿ ಉಬ್ಬುತ್ತದೆ. ಇಟ್ ಕ್ರಿಯೇಟ್ಸ್ ಅ ಬಂಪ್ ಡಾಟ್ ಆನ್ ದಿ ಅದರ್ ಸೈಡ್. ಎಲ್ಲಕ್ಕಿಂತ ಪ್ರಮುಖವಾದ ನಿಯಮ, ನಾವು ಓದುವುದು ಎಡದಿಂದ ಬಲಕ್ಕೆ, ಲೆಫ್ಟ್ ಟು ರೈಟ್. ಆದರೆ ನಾವು ಬರೆಯುವಾಗ ಕಾಗದವನ್ನು ತಿರುಗಿಸಿ ಓದುವುದರಿಂದ ನಾವು ಕಡ್ಡಾಯವಾಗಿ ಬಲದಿಂದ ಎಡಕ್ಕೆ, ರೈಟ್ ಟು ಲೆಫ್ಟ್ ಬರೆಯುತ್ತಾ ಸಾಗಬೇಕು. ಉದಾಹರಣೆಗೆ, 1. ನೀವು ಕಾಗದವನ್ನು ಸ್ಲೇಟ್ನಲ್ಲಿ ಸರಿಯಾಗಿ ಇಡುತ್ತೀರಿ. 2. ಸ್ಲೇಟ್ನ ಮೇಲಿನ ಸಾಲಿನ ಅತ್ಯಂತ ಬಲಭಾಗದ ರೈಟ್ ಮೋಸ್ಟ್ ಸೆಲ್ನಿಂದ ಬರೆಯಲು ಪ್ರಾರಂಭಿಸುತ್ತೀರಿ. 3. ಮೊದಲನೇ ಅಕ್ಷರವನ್ನು ಅಲ್ಲಿ ಬರೆಯುತ್ತೀರಿ. 4. ನಂತರ ಅದರ ಎಡಪಕ್ಕದ ಇಮಿಡಿಯೇಟ್ಲಿ ಟು ಇಟ್ಸ್ ಲೆಫ್ಟ್ ಸೆಲ್ಗೆ ಹೋಗಿ ಮುಂದಿನ ಅಕ್ಷರವನ್ನು ಬರೆಯುತ್ತೀರಿ. 5. ಹೀಗೆಯೇ ಬಲದಿಂದ ಎಡಕ್ಕೆ ಇಡೀ ಸಾಲನ್ನು ಪೂರ್ಣಗೊಳಿಸುತ್ತೀರಿ. 6. ಎಲ್ಲವನ್ನೂ ಬರೆದು ಮುಗಿದ ನಂತರ ಕಾಗದವನ್ನು ಸ್ಲೇಟ್ನಿಂದ ಹೊರತೆಗೆದು ತಿರುಗಿಸಿದಾಗ ವೆನ್ ಯು ಫ್ಲಿಪ್ ಇಟ್ ಓವರ್, ಆ ಉಬ್ಬು ಚುಕ್ಕೆಗಳು ಎಡದಿಂದ ಬಲಕ್ಕೆ ಸರಿಯಾಗಿ ಓದಲು ಸಿಗುತ್ತವೆ. ಈ ಬಲದಿಂದ ಎಡಕ್ಕೆ ಬರೆಯುವ ಕಲ್ಪನೆ ಕಾನ್ಸೆಪ್ಟ್ ನಿಮಗೆ ಅರ್ಥವಾಯಿತೇ? ಇದು ಸ್ಪಷ್ಟವಾಗಿದ್ದರೆ ಮುಂದಿನ ಹಂತದಲ್ಲಿ ನಾವು ಓದುವ ಚುಕ್ಕೆಗಳ ಸಂಖ್ಯೆಗಳು ಡಾಟ್ 1, 2, 3 ಬರೆಯುವಾಗ ಹೇಗೆ ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣವೇ? ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಿರುತ್ತೆ. ಅದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದೆ. ಸೊ ಈ ಗೈಡೆಡ್ ಲರ್ನಿಂಗಲ್ಲಿ ಇದೇ ಥರ ನಾವು ಏನಾದರೂ ಕಲಿತಾ ಹೋಗ್ಬೋದು. ಅದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರತಿಯೊಂದು ಕೂಡ ಗೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಚೆಸ್ ಆಡೋದು ಹೇಗೆ, ಅಥವಾ ಇನ್ನೇನಾದರೂ ಆಗಿರ್ಬೋದು ನಿಮಗೆ ಕಲಿಬೇಕು ಅಂತ ಅನಿಸಿರೋದು. ಸೊ ಈಗ ಅದು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟು ಓದೋವಾಗ ಯಾವ ಥರ ಬರುತ್ತೆ ಅದೆಲ್ಲ ಹೇಳುತ್ತಂತೆ. ಅದೇನು ಬೇಡ, ಸುಮ್ಮನೆ ಕನ್ನಡ ಬ್ರೈಲ್ ಯಾವ ರೀತಿ ಬರೆಯೋದು ಅಂತ ಅವಾಗಲೇ ಆ ಪ್ರಶ್ನೆ ತೊಗೊಂಡಿಲ್ಲ. ಅದು ಯಾಕೆಂದರೆ ನಾನು ಹಂಗೆ ಮಾತಾಡ್ತಾ ಇದ್ನಲ್ಲ ಏನೇನು ಬರೆಯೋದು ಓದೋದು ಅಂತ. ಸೊ ಅದನ್ನು ತೊಗೊಂಡು ಅದು ಬರೆಯೋದು ಮತ್ತು ಓದೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತು. ಎನಿವೆ, ಕನ್ನಡ ಬ್ರೈಲ್ ಯಾವ ರೀತಿ ಬರೆಯುವುದು? Stop generating response. Button. ನೋಡೋಣ, ಅದು ಪ್ರಾಂಪ್ಟ್ ತೊಗೊಂಡಿದೆ, ರೆಸ್ಪಾನ್ಸ್ ಜನ್ರೇಟ್ ಆಗ್ತಾ ಇದೆ. ಸೊ 2.0 Pro ವರ್ಷನ್ನು ಸ್ವಲ್ಪ ಸ್ಲೋ ರೆಸ್ಪಾನ್ಸ್ ಮಾಡೋದು. ಅಂದರೆ ಸರಿಯಾದ ಪ್ರಶ್ನೆ. ನಾವು ಬಲದಿಂದ ಎಡಕ್ಕೆ ರೈಟ್ ಟು ಲೆಫ್ಟ್ ಬರೆಯುತ್ತೇವೆ ಎಂದು ಹಿಂದಿನ ಹಂತದಲ್ಲಿ ನೋಡಿದೆವು. ಈಗ ಅದರ ಮುಂದಿನ ಅತ್ಯಂತ ಪ್ರಮುಖ ಹಂತವನ್ನು ನೋಡೋಣ. ಚುಕ್ಕೆಗಳನ್ನು ಡಾಟ್ಸ್ ಒತ್ತುವುದು. ಇದನ್ನು ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ ಎಂದು ತಿಳಿಯುವುದು ಸುಲಭ. ನೆನಪಿಸಿಕೊಳ್ಳಿ, ನಾವು ಬ್ರೈಲ್ ಓದುವಾಗ ಎಡದಿಂದ ಬಲಕ್ಕೆ, ಎಡ ಕಾಲಂ ಲೆಫ್ಟ್ ಕಾಲಂ ಇರುತ್ತವೆ. ಚುಕ್ಕೆ 1, 2, 3 ಮೇಲಿನಿಂದ ಕೆಳಕ್ಕೆ, ಬಲ ಕಾಲಂ ರೈಟ್ ಕಾಲಂ ಇರುತ್ತೆ. ಓಕೆ ಸ್ನೇಹಿತರೆ, ನಾನು ಪಾಸ್ ಮಾಡಿದೆ. ಯಾಕಪ್ಪ ಅಂತಂದರೆ ಅದು ನಮ್ಮ ಪ್ರಶ್ನೆ ಅಂತ ತೊಗೊತಾ ಇಲ್ಲ. ಅದು ಕಂಟಿನ್ಯೂಸ್ ಆಗಿ ಅದು ಏನು ಹೇಳ್ಕೊಡ್ಬೇಕೋ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಹೇಳ್ಕೊಡ್ತಾನೆ ಹೋಗ್ತಾ ಇದೆ. ಒಟ್ಟಾರೆ ಏನು ಅಂತಂದರೆ ನಾವು ಇದ್ರ ಮೂಲಕ ಯಾವ್ದಾದ್ರು ಒಂದು ವಿಷಯವನ್ನು ಕಲ್ತ್ಕೊಳ್ಳೋದಕ್ಕೆ ಇದರ ಪ್ರಯೋಜನವನ್ನು ಪಡ್ಕೊಬೋದು. ಸೊ ಈ ಗೈಡೆಡ್ ಲರ್ನಿಂಗ್ ಬಗ್ಗೆ ನಿಮಗೂ ಏನಾದರೂ ಕಲಿಬೇಕು ಅಂತ ಇದ್ದರೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟಿಂದ ಬೇಸಿಕ್ಕಿಂದ ಕಲಿಬೇಕು ಅಂತ ಅನಿಸಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಇದೊಂದು ಯೂಸ್ಫುಲ್ ಟೂಲು ಜೆಮಿನಿಯಲ್ಲಿ. ಸೊ ಈ ಬ್ರೈಲ್ನೇ ಇದು ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತಂದರೆ ಇನ್ನು ಬೇರೆದನ್ನೆಲ್ಲ ಖಂಡಿತವಾಗಲೂ ಎಕ್ಸ್ಪ್ಲೈನ್ ಮಾಡುತ್ತೆ, ಯಾವುದೇ ಅನುಮಾನ ಇಲ್ಲ. ಸೊ ಎಲ್ಲರೂ ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಸುಮ್ಮನೆ ಅದು ಇದು ಚಾಟಿಂಗ್ ಮಾಡೋದಕ್ಕಿಂತ ಈ ರೀತಿಯ ಫೀಚರ್ಸ್ ಬಗ್ಗೆ ಕೂಡ ತಿಳ್ಕೊಂಡು ಏನಾದರೂ ಒಂದು ಉಪಯೋಗ ಆಗಿರೋದು ಕಲೀರಿ ಅಂತ ಹೇಳ್ತಾ ಇವತ್ತಿನ ಈ ಟ್ಯೂಟೋರಿಯಲ್ನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ,
ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು 50-60 ಸಬ್ಸ್ಕ್ರೈಬರ್ಸ್ ಆದರೆ 5000 ಈ ಲ್ಯಾಂಡ್ಮಾರ್ಕ್ ರೀಚ್ ಆಗುತ್ತೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಲು. ನಮ್ಮ ಕನ್ನಡ ತಂತ್ರಾಂಶ ಅನ್ನೋದಕ್ಕಿಂತ ನಮ್ಮೆಲ್ಲರ ಕನ್ನಡ ತಂತ್ರಾಂಶ ನಿಮ್ಮ ಕನ್ನಡ ತಂತ್ರಾಂಶ ಕೂಡ. ಸೊ ಆದಷ್ಟು ಬೇಗ Lock screen. ಈ ಒಂದು ಲ್ಯಾಂಡ್ಮಾರ್ಕ್ನ ರೀಚ್ ಮಾಡಿಸಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.